ಇದ್ದೀರಾ ಸುವರ್ಣ. ಸರಸ್ವತಿ ಸರಸ್ವತಿ ಲಕ್ಷ್ಮೀ ಹಲೋ, ಮಯೂರಿನಾ? ಇಲ್ಲ, ನಾನು ಲಕ್ಷ್ಮಿ. ಲಕ್ಷ್ಮಿನಾ? ಯಾರು? ಅತ್ಗೆನಾ? ಕೊಡಿ ಸರ್. ಹಲೋ, ವಿನೋದ್. ವಿನೋದ್ ವಿನೋದ್ಗೆ ಏನಾಯ್ತು ಗೊತ್ತಾ? ಯಾರೋ ಬರ್ತಾರೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಹೇಳಿ, ನಾವು ಆದಷ್ಟು ಬೇಗ ಇಲ್ಲಿಂದ ತಪ್ಪಿಸ್ಕೋಬೇಕು. ಯಾರು ನಮ್ಮನ್ನ ಫಾಲೋ ಮಾಡ್ಕೊಂಡು ಬರ್ತಿರೋ ಹಾಗಿದ್ರೆ ಇಲ್ಲಿಂದ ತಪ್ಪಿಸ್ಕೊಳ್ಳಿ. ಅಯ್ಯೋ ಅವರೇ, ಅವ್ನು ನಮ್ಮ ಕಲ್ಕೆ ಅಣ್ಣ, ಅವನು ದೊಡ್ಡ ರಾಕ್ಷಸ ಅಪ್ಪರೆ. ದಯವಿಟ್ಟು ದಯವಿಟ್ಟು ಇಲ್ಲಿಂದ ತಪ್ಪಿಸ್ಕೊಳ್ಳಿ. ನಾವು ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡ್ ಬರ್ತೀವಿ. ಮೊದಲು ನೀವು ಇಲ್ಲಿಂದ ಹೋಗಿ. ಇಲ್ಲ, ನಿಮ್ಮಿಬ್ಬರನ್ನ ಬಿಟ್ಟು ನಾ ಎಲ್ಲೋ ಹೋಗಲ್ಲ. ಪ್ಲೀಸ್, ನೀವು ಫಸ್ಟ್ ತಪ್ಪಿಸ್ಕೊಳ್ಳಿ. ಹೇಳಿದ ಮಾತು ಕೇಳಿ, ನೀವು ಹೋಗಿ. ಲಕ್ಷ್ಮಿ ಅವರೇ, ಏನ್ ಮಾತಾಡ್ತಾ ಇದ್ದೀರಾ? ವಿಕ್ರಮ್ ಪ್ಲೀಸ್, ನಿಜವಾಗ್ಲೂ ಪ್ರೀತಿ ಇದ್ರೆ ನೀವು ಹೋಗಿ, ದಯವಿಟ್ಟು ಹೋಗಿ. ಹೋಗಿ ಅಪ್ಪರೆ, ಮಾತು ಕೇಳಿ, ಹೋಗಿ. ಬಾ ಲಕ್ಷ್ಮಿ. ದಾರಿಲಿ ಹೋಗ್ತಾ ಇಲ್ಲ, ಹೇಳ್ತೀನಿ ಬನ್ನಿ. ನಾನು ಬರ್ತೀನಿ ಕಣ. ಅಪ್ಪ ಅಮ್ಮ, ನೀವಿಬ್ರು ಅಲ್ಲಿ ಬರೋದು ಬೇಡ. ನಾನು ಹೋಗಿ ಅಣ್ಣನ ಅದಕ್ಕೆನ ಕರ್ಕೊಂಡ್ಬರ್ತೀನಿ. ಸರಿ ಯೋಚನೆ ಮಾಡಬೇಡಿ, ನಾನು ಇದೀನಲ್ಲ, ನಾ ಕರ್ಕೊಂಡ್ಬರ್ತೀನಿ. ಬರಪ್ಪ, ಬಾ ಹೋಗಿ. ಮಯೂರ್ ಮೇಡಮ್ ಫೋನ್ ಇದು. ತಪ್ಪಿಸ್ಕೊಂಬಿಟ್ರು 3 ಜನ. ಹೇಳಿ ಮೇಡಮ್, ಅವ್ರಿರೋ ಜಾಗ ಗೊತ್ತಾಯ್ತು ನನಗೆ. ಆದ್ರೆ ಏನು ಮಾಡೋದು? ಅವರು 3 ಜನ ತಪ್ಪಿಸ್ಕೊಂಬಿಟ್ರು ಮೇಡಮ್. ಡೋಂಟ್ ವರಿ ಮೇಡಮ್, ಅವ್ರ 3 ಜನ ಹುಡುಕಿ ಅವ್ರ ಪ್ರಾಣ ತೆಗಿದ್ರೆ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ ಮೇಡಮ್. ಯಾಕಪ್ಪ ನಿಲ್ಲಿಸಿದೆ? ಒಂದು ನಿಮಿಷ ಸರ್, ಹೇಳ್ತೀನಿ. ಒಂದು ಫೋನ್ ಮಾಡಬೇಕಾಗಿತ್ತು. ಹಲೋ ಹಲೋ ಇನ್ಸ್ಪೆಕ್ಟರ್. ಹೌದು, ನಾನು ವಿನೋದು ಸರ್. ನೀವು ಅವತ್ತು ಹೇಳಿದ್ರಿ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ನನಗೆ ಫೋನ್ ಮಾಡು ಅಂತ. ಈಗ ಇನ್ಫಾರ್ಮೇಷನ್ ಸಿಕ್ಕಿದೆ ಸರ್. ಆರ್ ಯು ಶ್ಯೂರ್? ನಾನೀಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಸರ್. ನೀವು ಬೇಗ ಬಂದುಬಿಡಿ. ಸರಿ, ಬೇಗ ಬಂದ್ಬಿಡ್ತೀನಿ.
ಮಯೂರವ್ರೆ ಮಯೂರವ್ರೆ ಅಣ್ಣ ಅಣ್ಣ ವಿಕ್ರಮ್ ಅವರೇ ನೀವು ನೋಡ್ತಾ ಇದ್ದೀರಾ ಸುವರ್ಣ. ಇವಳೇ ಸರಸ್ವತಿ ಸರಸ್ವತಿ ಲಕ್ಷ್ಮೀ ಪ್ರಿಯೆ. ವಿನೋದ್, ನಾನು ಎಲ್ಲಿದ್ದೀನಿ ವಿನೋದ್? ಹೇಗಿದ್ಯಾ ಲಕ್ಷ್ಮಿ? ಅವತ್ತು ನಾವೆಲ್ಲ ದೋಣಿಲಿ ಹೋಗ್ಬೇಕಾರೆ ನೀರಲ್ಲಿ ಮುಳುಗ್ದು ತಲೆ ಗೇಟ್ ಆಯ್ತು. ಆಮೇಲೆ ಏನಾಯ್ತು ಅಂತ ನಂಗೆ ಗೊತ್ತಾಗ್ಲಿಲ್ಲ ಲಕ್ಷ್ಮಿ. ನಾನು ನಿಮ್ಗೆಲ್ಲ ಹೇಳ್ತೀನಿ ರೀ, ಎಲ್ಲ ವಿಷಯನೂ ಹೇಳ್ತೀನಿ. ನನಗೆ ಗೊತ್ತಮ್ಮ, ನಾನು ಮಾಡಿದ ಮೋಸಕ್ಕೆ, ನಾನು ಮಾಡಿದ ಅನ್ಯಾಯಕ್ಕೆ ನಿಮ್ಮ ಹತ್ರ ಕ್ಷಮೆ ಕೇಳೋ ಯೋಗ್ಯತೆಯೂ ನನಗಿಲ್ಲಮ್ಮ. ಯಾಕೆಂದರೆ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. ಆದರೆ ಅಮ್ಮ, ಇಷ್ಟಕ್ಕೆಲ್ಲ ಕಾರಣ ನಾನೊಬ್ಬನೇ ಅಲ್ಲಮ್ಮ. ಇದರಲ್ಲಿ ನೀವು ಭಾಗಿಯಾಗಿದ್ದೀರ. ಚಿಕ್ಕ ವಯಸ್ಸಿನಿಂದನೂ ನನಗೆ ತುಂಬ ಪ್ರೀತಿ ಮಾಡಿದ್ರಿ. ಯಾರಿಗೂ ತೋರಿಸ್ದೇ ಇರೋಷ್ಟು ಪ್ರೀತಿ ನನಗೆ ತೋರಿಸಿದ್ರಿ. ನೀವು ಮಾಡಿದ ಅದೇ ತಪ್ಪಮ್ಮ, ಅದೇ ತಪ್ಪು. ನೀವು ಮಯೂರಿ ಸೇರಿಕೊಂಡು ಎಷ್ಟೆಲ್ಲ ಮಾಡಿದ್ರಿ, ಎಷ್ಟು ಕ್ರಿಮಿನಲ್ ಪ್ಲ್ಯಾನ್ಗಳು ಮಾಡಿದ್ರಿ. ಅದನ್ನೆಲ್ಲ ಕೇಳಿ 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 ನಾನು ಕ್ರಿಮಿನಲ್ ಆಗ್ಬಿಟ್ಟಮ್ಮ, ನಾನು ಕ್ರಿಮಿನಲ್ ಆಗ್ಬಿಟ್ಟೆ. ಅಮ್ಮ, ಕ್ಷಮೆ ಕೇಳಬೇಕು, ಆದರೆ ಮುಖ ಇಲ್ಲಮ್ಮ, ಕ್ಷಮೆ ಕೇಳೋ ಮುಖ ಇಲ್ಲ. ಆದರೂ ನಾನು ಮಾಡಿದ್ದು ದೊಡ್ಡ ತಪ್ಪೆ ಅಮ್ಮ, ದೊಡ್ಡ ತಪ್ಪು. ಅಪ್ಪ, ನಿಮ್ಗೆಷ್ಟು ಅವಮಾನ ಮಾಡಿದೆ, ಎಷ್ಟೆಲ್ಲ ಅಂದೆ. ಸಾಧ್ಯ ಆದರೆ ನನಗೆ ಕ್ಷಮಿಸ್ಬಿಡಿಪ್ಪ, ಕ್ಷಮಿಸ್ಬಿಡಿ. ನೀವೆಷ್ಟೆಲ್ಲ ಹೇಳಿದ್ರಿ ನನಗೆ, ಹಾಗೆ ಮಾಡಬೇಡ, ಹೀಗಿರು 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 ಅಂತ. ಆದರೆ ನಾನು ಕೇಳಲೇ ಇಲ್ಲ, ಕೇಳಲೇ ಇಲ್ಲಪ್ಪ. ವಿನೋದ್ ಅಣ್ಣ, ಅದಕ್ಕೆ ನನ್ನ ತಾಯಿ ಸಮಾನ ಅಂತಾರೆ. ಆದರೆ ಮುಂದಿನೂ ಕಡೆ ಪಕ್ಷ ಒಬ್ಬರು ಮನುಷ್ಯನಾಗಿ ನಿಮ್ಗೆ ನೋಡಲಿಲ್ಲ. ಅದಕ್ಕೆ ವಿದ್ಯಾ, ಎಲ್ಲರೂ ನನ್ನ ಕ್ಷಮಿಸ್ಬಿಡಿ.
ವಿಶಾಲ್ ಮುಗೀತಾ? ಎಲ್ರಿಗೂ ಕೈ ಮುಗ್ದಿದ್ದು, ಕಾಲಿಗೆ ಬಿದ್ದಿದ್ದು, ಕ್ಷಮೆ ಕೇಳಿದ್ದು ಎಲ್ಲ ಡ್ರಾಮಾ ಮುಗೀತಾ? ಇನ್ನೂ ಇದೆಯಾ? ಛೇ, ನಾಚಿಕೆ ಆಗಲ್ವಾ ವಿಶಾಲ್ ನಿಮ್ಗೆ? ಇವ್ರೆಲ್ರತ್ತ ನೀವು ಕ್ಷಮೆ ಕೇಳ್ತಿದ್ದೀರಾ? ಅಷ್ಟಕ್ಕೂ ವಿಶಾಲ್, ನೀವೇನಂತ ಮಹಾ ದೊಡ್ಡ ತಪ್ಪು ಮಾಡಿರೋದು? ಯಾಕೆ? ಅತ್ತೆ ಏನು ತಪ್ಪೇ ಮಾಡಿಲ್ವಾ? ನೋಡ್ರಿ, ನೀವ್ ಈ ಮನೆ ಮಗ, ಅಮ್ಮನ್ ಪ್ರೀತಿಯ ಮಗ, ಮನೆ ಬಿಟ್ಟು ಹೋಗ್ತಾ ಇದ್ದೀರಾ. ಇವರಲ್ಲಿ ಯಾರಾದ್ರೂ ಒಬ್ರಾದ್ರೂ ನಿಮ್ಮನ್ನ ತಡೆಯಕ್ ಪ್ರಯತ್ನ ಪಡ್ತಿದಾರಾ? ಇಲ್ಲ. ಯಾಕೆ ಗೊತ್ತಾ? ಇವ್ರು ಯಾರಿಗೂ ನಿಮ್ಮ ಮೇಲೆ ಪ್ರೀತಿ ಆಗ್ಲಿ ವಾತ್ಸಲ್ಯ ಆಗ್ಲಿ ಕಿಂಚಿತ್ತೂ ಇಲ್ಲ. ಇಂಥವ್ರ ಕಾಲಿಗೆ ನೀವು ಬಿದ್ದಿದ್ದೀರಲ್ಲ. ಛೇ, ನೀವು ಯಾಕಮ್ಮ ಹೊಡೆದ್ರಿ? ಅವಳು ಹೊಡಿಬೇಕಾಗಿರೋದು ನೀವಲ್ಲಮ್ಮ, ನಾನು. ಮುಚ್ಚೆ ಬಾಯಿ. ತುಂಬಾ ಜಾಸ್ತಿ ಆಗೋಯ್ತು ನಿಂದು. ಅಳಿ ಅಂದ್ರೆ ಅತ್ತೆ, ವಯಸ್ಸಿನಲ್ಲಿ ದೊಡ್ಡೋರು ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ. ಇಲ್ಲ ಅಂದಿದ್ರೆ ಇವತ್ತು ಸಂಜೆ ಒಳಗಡೆ ನಿಮ್ ಗಂಡಂಗೆ ಫೋನ್ ಮಾಡಿ ಅವ್ರ ಜೊತೆ ಫಾರಿನ್ಗಾದ್ರೂ ಹೋಗಿ ಕಾಡ್ಗಾದ್ರೂ ಹೋಗಿ. ನೀವ್ಯಾರು ಇನ್ ಮುಂದೆ ಈ ಮನೇಲಿ ಇರ್ಕೂಡ್ದು. ನಿಂತ್ಕೋ ವಿಶಾಲ್. ಎಲ್ಲಿಗೆ ಹೋಗ್ತಾ ಇದೆಯಾ? ಮಾಡೋ ತಪ್ಪೆಲ್ಲ ಮಾಡಿ ಕ್ಷಮಿಸಿ ಅಂತ ಕ್ಷಮೆ ಕೇಳಿ ಹೋಗ್ತಾ ಇದೆಯಾ? ಕ್ಷಮೆ ಕೇಳಿ ಮನೆ ಬಿಟ್ಟು ಹೋದ್ರೆ ಎಲ್ಲ ಸರಿ ಹೋಗತ್ತಾ? ನೀನ್ ಮಾಡಿರೋ ತಪ್ಪು ತಿಳ್ಕೊಂಡು ಪಶ್ಚಾತ್ತಾಪ ಪಡ್ತಾ ಇದೆಯಾ? ಹಾಕಿದ್ಮೇಲೆ ನೀನು ಇದೇ ಮನೇಲಿರ್ಬೇಕು, ನನ್ನ ಮಗನಾಗಿ ನನ್ನ ಜೊತೆಲಿರ್ಬೇಕು. ನಾನು ನಿನಗೆ ಕೊಟ್ಟಿರೋ ಪ್ರೀತಿ ಎಲ್ಲ ನನಗೆ ಮತ್ತೆ ವಾಪಸ್ ಬೇಕು. ವಿಶಾಲ್, ಚಿಕ್ಕ ವಯಸ್ಸಿಂದ ಏನೇ ತಪ್ಪು ಮಾಡಿದ್ರು ಅಮ್ಮ ಯಾವಾಗಲೂ ನಿನ್ನ ಪರವಾಗೇ ಮಾತಾಡೋರು. ನಾವೇನೇ ಕಂಪ್ಲೇಂಟ್ ಹೇಳಿದ್ರು ಅದನ್ನ ನಂಬ್ತಾ ಇರಲಿಲ್ಲ ಅವರು. ವಿಶಾಲ್, ಪ್ಲೀಸ್ ಕಣ, ಮನೆ ಬಿಟ್ಬಿಟ್ಟು ಹೋಗ್ಬೇಡ. ನೀ ಏನಾದ್ರು ಹೋದ್ರೆ ನಾನು ಯಾರನ್ನ ವಿಶಾಲ್ ಅಂತ ಕರೀಲ. ಈಗಾಗಲೇ ನಾನು ನೆನಪಿನ ಶಕ್ತಿನ ಕಳ್ಕೊಂಡು ತುಂಬಾನೇ ನೋವು ಅನ್ಭವಿಸಿದ್ದೀನಿ ಕಣ. ಇನ್ನೂ ನೋವು ಅನ್ಭವಿಸಕ್ಕೆ ನನ್ನ ಕೈಲಿ ಆಗಲ್ಲ ಕಣ. ನೋಡು, ನಾವೆಲ್ಲರೂ ಒಟ್ಟಿಗೆ ಇದ್ರೇನೆ ಈ ಸರಸ್ವತಿ ಸಂಸಾರಕ್ಕೆ ಒಂದು ಕಳೆ, ಒಂದು ಬೆಲೆ. ಹೌದು ಸಂಧ್ಯಾ, ಈಗಲಾದ್ರೂ ನನ್ನ ಮಾತು ಕೇಳು. ನಾವು ತವರ ಮನೇಲಿ ಹೇಗೆ ಬದುಕ್ ಬಂದ್ವಿ ಅನ್ನೋದಲ್ಲ ಸಂಧ್ಯಾ ಮುಖ್ಯ. ನಮ್ಮ ಗಂಡನ ಮನೇಲಿ ಹೇಗೆ ಬಾಳ್ತೀವಿ, ಎಲ್ಲರ ಜೊತೆ ಹೇಗೆ ಹೊಂದ್ಕೊಂಡು ಹೋಗ್ತೀವಿ ಅನ್ನೋದೇ ಮುಖ್ಯ. ಹಠ ಮಾಡಬೇಡ ಸಂಧ್ಯಾ. ಸಂಧ್ಯಾ, ಏನೆಲ್ಲ ನಡೆದ್ರು ನೋಡಿದಮ್ಮ, ಇವರೆಲ್ಲ ನಿನ್ನ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಿದ್ದಾರೆ, ಒಗ್ಗಟ್ಟಾಗಿರೋಣ ಅಂತ ಹೇಳ್ತಿದ್ದಾರೆ. ಬೇಡಮ್ಮ, ಹೆಣ್ಣಿಗೆ ಸೈರಣೆ ಮುಖ್ಯ. ಬದಲಾಗೋ ಮಗಳೇ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಸರಸ್ವತಿ ಸರಸ್ವತಿ ಲಕ್ಷ್ಮೀ ಪ್ರಿಯೆ. ಅತ್ತೆ, ನನಗೆ ಕ್ಷಮಿಸ್ಬಿಡಿ ಅತ್ತೆ, ನನಗೆ ಕ್ಷಮಿಸ್ಬಿಡಿ.
सरसू कॉफी सौम्या ಏನ್ರಿ ನೀವು ಮಾಡಿರೋ ಕಿತಾಪತಿ ಕೆಲಸ ನನಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? सरस्वती ಯಾಕಪ್ಪ ಮಾತಾಡಕ್ಕೆ ತಡವರಿಸ್ತಿದ್ದೀರಾ? ಅಲ್ಲಪ್ಪ ಇಷ್ಟು ದಿನ ಗುಮ್ಮುನ್ ಗುಸ್ಕಾ ಅಂತ ಹೇಳಿ ನೀವು ಗುಮ್ಮುನ್ ಗುಸ್ಕಾ ಥರನೇ ಇದ್ದು ಇವಾಗ ನೋಡಿದ್ರೆ ಇಷ್ಟು ದೊಡ್ಡ ಕೆಲಸ ಮಾಡ್ಬಿಟ್ಟಿದ್ದೀರಾ. ಏನ್ ಮಾವ ವಿಷಯ ಕೇಳಿ ಶಾಕ್ ಆಗ್ತಿದ್ದೀರಾ? ಆಹಾ, ಈ ಕೆಲಸ ಮಾಡಕ್ಕಿಂತ ಮುಂಚೆ ಇರಬೇಕಿತ್ತು ಆ ಯೋಚನೆ. ಡ್ಯಾಡಿ, ನಾನು ನಿಮ್ಗೆ ಅವಾಗ ಅವಮಾನ ಮಾಡಿದೆ ಅಂತ ಅನ್ಕೊಂಡೆ, ತಪ್ಪು ಮಾಡ್ಬಿಟ್ಟೆ ಅಂತ ಕೊರಗ್ದೆ. ಆದ್ರೆ ನೀವು ಅಪ್ಪ ನನಗಿಂತ ದೊಡ್ಡ ತಪ್ಪು ಮಾಡ್ಬಿಟ್ರಿ. ಏನ್ ಮಾಮ್ಸ್, ನೀವು ಶ್ರೀಕೃಷ್ಣ ಪರಮಾತ್ಮನ್ ತರಾನೇ. ಸಾಕು ಯಾಕೆ ಎಲ್ರು ಮಾವನ ಅಷ್ಟೊಂದು ರೇಗಿಸ್ತಾ ಇದ್ದೀರಾ? ಅವ್ರಿಗಲ್ಲ ಅಂದ್ರು ಅವ್ರು ಹಾಕೊಂಡಿರೋ ಕೋಟ್ಗಾದ್ರೂ ಮರ್ಯಾದೆ ಕೊಡ್ಬೇಕು ತಾನೆ. ಲಕ್ಷ್ಮಿ, ಏನಮ್ಮ ಇದು? ಮಾವ ಯಾಕೆ ಹೆದರ್ಕೊಳ್ತಿದ್ದೀರಾ? ತಪ್ಪು ಮಾಡಿರೋ ನಾವೇ ತಪ್ಪನ್ನ ಒಪ್ಕೊಂಡು ಅದನ್ನ ತಿದ್ಕೊಂಡು ಒಂದಾಗಿ ಬಾಳೋಣ ಅಂತ ತೀರ್ಮಾನ ಮಾಡಿರೋವಾಗ ಏನು ತಪ್ಪು ಮಾಡದೇ ಇರೋ ಇವ್ರು ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಅದಕ್ಕೆ ನಾನೇ ಇವ್ರನ್ನ ವಿನೋದಕ್ಕೆ ಹೇಳಿ ನೆನ್ನೆ ರಾತ್ರಿನೇ ಇಲ್ಲಿ ಕರ್ಕೊಂಡು ಬಂದೆ. ಅಂದ್ರೆ ಈಶ್ವರಿ ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ನಾವೆಲ್ಲರೂ ಒಂದಾಗಿದ್ದೀವಲ್ಲ, ಅದಕ್ಕೆ ನಮ್ಮ ಕುಟುಂಬದ ಹೆಸರಲ್ಲಿ ಒಂದು ಪೂಜೆ ಮಾಡಿಸೋದಕ್ಕೆ ಹೋಗಿದ್ದಾಳೆ. ಯಾಕೆ ರಾಜಶೇಖರ್, ಆಶ್ಚರ್ಯ ಆಗ್ತಾ ಇದೆಯಾ? ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದೀರಾ ನೀವು. ಒಂದೊಂದ್ಸರಿ ನಾನು ನಿಮ್ಮ ಬಗ್ಗೆ ತಪ್ಪು ಲೆಕ್ಕಾಚಾರ ಹಾಕ್ಬಿಡ್ತಾ ಇದ್ದೆ. ಸರಸು, ನನ್ನನ್ನು ಮಾತಾಡಕ್ ಬಿಡ್ರಿ. ಸಾಮಾನ್ಯವಾಗಿ ಮಕ್ಕಳಿಲ್ಲ ಅಂದ್ರೆ ಒಂದು ಮಗುನ ದತ್ತು ತಗೋತಾರೆ. ಆದ್ರೆ ನೀವು ಒಂದು ಇಡೀ ಕುಟುಂಬನ ದತ್ತು ತಗೊಂಡು ಈ ಮಗು ತಂದೆಯಾಗಿ ಆ ಮನೆಗೆ ಯಜಮಾನರಾಗಿ ನಡ್ಸ್ಕೊಂಡು ಬಂದಿದ್ದೀರಾ. ಇದೆಲ್ಲ ನೋಡ್ತಾ ಇದ್ರೆ ನನಗೆ ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಅನಿಸ್ತಾ ಇದ್ದೀರಿ. ಅದಕ್ಕೆ ಇವತ್ತು ನಾನೊಂದು ತೀರ್ಮಾನ ತಗೊಂಡಿದ್ದೀನಿ. ಇನ್ನು ಮುಂದೆ ನಮ್ಮ ಮಕ್ಕಳ ಹೆಸರು ಮುಂದೆ ವಿಕ್ರಮ್ ಸರಸ್ವತಿ, ವಿಶಾಲ್ ಸರಸ್ವತಿ, ವಿನೋದ್ ಸರಸ್ವತಿ, ವಿದ್ಯಾ ಸರಸ್ವತಿ ಇರಲ್ಲ ರೀ. ಅವ್ರ ಹೆಸರುಗಳ ಮುಂದೆ ರಾಜಶೇಖರ್ ಪಾಟೀಲ್ ಇರತ್ತೆ. ನೋ ನೋ ಸರಸ್ವತಿ, ಮತ್ತೆ ತಪ್ಪು ಮಾಡ್ತಾ ಇದೀಯ ನೀನು. ಈ ಮನೆ ಹೆಸರು ಸರಸ್ವತಿ ನಿಲಯ. ಇಡೀ ಕುಟುಂಬ ಸರಸ್ವತಿ ಕುಟುಂಬ ಅಂದ್ರೇನೆ ಅದಕ್ಕೊಂದು ಬೆಲೆ. ಈ ಮನೆಗೆ ನೀನೇ ಕಳಶ. ನೋಡು ಸರಸ್ವತಿ, ನಮ್ಮ ಹೆಸರಿನ ಮುಂದೆ ಯಾವಾಗಲೂ ಸರಸ್ವತಿ ಅಂತ ಇರಬೇಕು. ಅದು ಸ್ಪೆಷಾಲಿಟಿ. ಅದು ಆ ಹೆಸರಿದ್ರೆ ನಾವೆಲ್ಲ ಗರ್ವ ಪಡ್ತೀವಿ. ಏನರಪ್ಪ ಮಕ್ಕಳ, ಏನಂತೀರಾ? ಸೊಸೇಂದ್ರು, ಇಡೀ ಸಭೆ ಸಂತೋಷದಿಂದ ಅಂಗೀಕಾರ ಮಾಡಿ ಆಯ್ತು. ಇನ್ನೇನು ಮಾತಾಡಂಗಿಲ್ಲ. ಸರಸ್ವತಿ ಕೂತ್ಕೋ. ಬೇಡ ರೀ, ನೀವು ಕೂತ್ಕೊಳ್ಳಿ. ನೋ 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 ನೋ, ಈ ಮನೆಯ ಕಳಶ ನೀನೇ ಕೂತ್ಕೋಬೇಕು. ನೀನು ಕೂತ್ರೆ ಆ ಕುರ್ಚಿಗೂ ಒಂದು ಕಳೆ, ನಿನಗೂ ಒಂದು ಭೂಷಣ. ಪ್ಲೀಸ್. ಬೇಡ ರೀ ಸರಸ್ವತಿ. ಏನರಮ್ಮ,
ಕೂತ್ಕೋಬೇಕು. ಕೂತ್ಕೋ ಸರಸ್ವತಿ. ಏನಪ್ಪ, ಈಗ ನಾವೆಲ್ಲರೂ ಸೇರಿ ನಮ್ಮ ಕುಟುಂಬದ ಒಂದು ಗ್ರೂಪ್ ಫೋಟೋ ತೆಗೋಣ. ಓಕೆ, ಬನ್ನಿ ಮತ್ತೆ ಬನ್ನಿ ಎಲ್ಲ. ಅಮ್ಮ ನಾನು ಬನ್ನಿ ಅಕ್ಕ, ನೀವು ನಮ್ಮ ಕುಟುಂಬದವ್ರೆ, ಬನ್ನಿ. सरस्वती सरस्वती लक्ष्मी प्रिया